ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ಕತೆ ನಿಮ್ಮ ಜೊತೆ ಕನ್ನಡತಿ ಮಾಡುವ ನಮಸ್ಕಾರಗಳು. ಎಷ್ಟೊಂದೆಲ್ಲ ವ್ಯೂಸ್ ಬರ್ತಾ ಇದೆ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಡಬಲ್ ಸಪೋರ್ಟ್ ಮಾಡಿ. ಇನ್ನಷ್ಟು ಕತೆಗಳನ್ನ ಅಪ್ಲೋಡ್ ಮಾಡೋಕ್ಕೆ ನನಗೂ ಕೂಡ ಇನ್ಸ್ಪಿರೇಷನ್ ಆಗುತ್ತದೆ. ಹಾಗೆ ಯಾರೆಲ್ಲ ಈ ಕತೆನ ಓದುವ ರೂಪದಲ್ಲಿ ಓದಬೇಕು ಅಂತ ಬಯಸ್ತೀರೋ ಅವರಿಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕ್ಲಿಕ್ ಮಾಡಿದರೆ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೂರ್ತಿ ಬರವಣಿಗೆ ರೂಪದಲ್ಲಿ ನಿಮಗೆ ಈ ಕತೆ ಸಿಗುತ್ತದೆ. ಋಣಾನುಬಂಧ 25. ಈ ಶಾಲಿನಿ ಮಾಡಿದ್ದು ಅನುರಾಧ ಮತ್ತು ರಾಮೇಗೌಡರಿಗೆ ಬಿಸಿ ತುಪ್ಪದ ರೀತಿ, ನುಂಗೋಕ್ಕೂ ಆಗಲ್ಲ ಉಗುಳೋಕ್ಕೂ ಆಗಲ್ಲ ಅನ್ನೋ ರೀತಿ ಅವಳು ಅವರ ಗಾಯದ ಮೇಲೆ ಬರೆ ಎಳೆದ ಹಾಗೆ ಅವಳು ಆ ಚೌಟ್ರಿಯನ್ನು ಬಿಟ್ಟು ಹೊರಟೋಗಿರ್ತಾಳೆ. ಆದರೆ ಅಲ್ಲಿ ಶಾಲಿನಿಯನ್ನು ಹುಡುಕುವಷ್ಟು ಹುಡುಕಿ ರಾಮೇಗೌಡರು ಕುಸಿದು ಬೀಳ್ತಾರೆ. ಹೊರಗಡೆ ಕರ್ಕೊಂಡು ಬಂದು ನವನೀತ್ ಎಷ್ಟೇ ಸಮಾಧಾನ ಮಾಡಿದ್ರು ರಾಮೇಗೌಡರ ಮನಸ್ಸು ಸಮಾಧಾನನೇ ಆಗಲ್ಲ. ಅವರಿಗೆ ಯಾಕೆ ಈ ರೀತಿ ಮಾಡಿದ್ಲು, ಯಾವತ್ತು ಒಂದು ದಿವಸನೂ ನಮಗೆ ಅವಳ ಬಗ್ಗೆ ಈ ರೀತಿ ಆಲೋಚನೆ ಕೂಡ ಇರಲಿಲ್ಲ. ಎಷ್ಟು ಖುಷಿಯಾಗಿದ್ಲು ರಾತ್ರಿ ಕೂಡ. ಸಡನ್ನಾಗಿ ಹೀಗೆ ಹೇಗಾಯಿತು, ಇದನ್ನು ಹೇಗೆ ತಡ್ಕೊಳ್ಳೋದು ಅನ್ನೋ ಪರಿವೇ ಇಲ್ಲದ ಹಾಗೆ ಆಗಿರುತ್ತದೆ. ಸಡನ್ನಾಗಿ ಸಿಡಿಲು ಬಂದು ಎದೆಯ ಹತ್ತಿರ ಪಡೆದ ಹಾಗೆ ಇಬ್ಬರಿಗೂ ಅನುಭವ ಆಗ್ತಿದೆ. ಈ ಅನುಭವನ ಹೇಳಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಹಾಗೆ ಕಣ್ಗಳಲ್ಲಿ ನೀರು ಧಾರಾಕಾರವಾಗಿ ಸುರಿಯುತ್ತಿದೆ. ಇದನ್ನೆಲ್ಲ ಗಮನಿಸಿದ ಶ್ರುತಿ ಅವರ ಬೆನ್ನೆಲುಬಾಗಿ ನಿಂತು, ನೀವು ಅಳಬೇಡಿ, ಚಿಂತಿಸಬೇಡಿ, ಆರಾಮಾಗಿರಿ, ಏನೂ ಆಗಲ್ಲ. ಅಲ್ಲಿ ನೆರೆದಿರೋ ಜನಗಳಂತೂ ತುಂಬ ವಿಚಿತ್ರವಾಗಿ ಹಿಂದೆ ಮುಂದೆ ಗುಸುಗುಸು ಪಿಸು ಎಂದು ಮಾತನಾಡ್ತಾ ಇರ್ತಾರೆ. ಮಕ್ಕಳನ್ನು ಹದ್ಬಸ್ತಲ್ಲಿ ಇಟ್ಕೊಂಡು ಬೆಳೆಸಬೇಕು, ಈಗೆಲ್ಲ ಬೆಳೆಸಿದ್ರೆ ಹೀಗೆ ಆಗೋದು, ದುಡ್ಡಿದೆ ಅಂತ ದುರಹಂಕಾರ ಇವರಿಗೆಲ್ಲ. ಏನು ಮಾಡ್ತೀರಾ, ಎಲ್ಲರೂ ಅಷ್ಟೇ ನೆಟ್ಟಿಗೆ ಮಕ್ಕಳನ್ನ ಬೆಳೆಸಬೇಕು, ಇಲ್ಲಾಂದರೆ ನಾಳೆ ದಿನ ಅಪ್ಪ ಅಮ್ಮ ತಲೆ ತಗ್ಸಿ ಸಾಯೋ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಶಾಲಿನಿ ಮಾಡಿದಂಥ ತಪ್ಪಿಗೆ ರಾಮೇಗೌಡ ಅನುರಾಧರಿಗೆ ಇಲ್ಲ ಸಲ್ಲದ ಆರೋಪಗಳ ಸುರಿಮಳೆಯೇ ಬರುತ್ತಿದೆ. ಇನ್ನೊಂದು ಕಡೆ ಅವರ ಪರವಾಗಿ ಕೂಡ ಮಾತಾಡ್ತಾ ಇರ್ತಾರೆ. ಪಾಪ ತುಂಬ ಒಳ್ಳೆ ಮನುಷ್ಯ, ಯಾರಿಗೆ ಕಷ್ಟ ಅಂತಂದರೂ ಸಹಾಯ ಮಾಡ್ತಿದ್ರು. ಅನುರಾಧಮ್ಮ ಅನ್ನಪೂರ್ಣೇಶ್ವರಿ ಥರ ಮನೆ ಬಾಗ್ಲಿಗೆ ಬಂದವ್ರಿಗೆಲ್ಲ ಅನ್ನ ಹಾಕ್ತಿದ್ರು. ಅಂಥವರಿಗೆ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ರಾಮೇಗೌಡರು ಕೂಡ ತೋಟದ ಹತ್ರ ಹೋಗಿ, ಗೌಡ್ರೆ ನಮಗೆ ಸ್ವಲ್ಪ ಹಣ್ಣುಗಳು ಬೇಕು, ತರಕಾರಿ ಬೇಕು ಅಂತಂದರೆ ಸಾಕು ಕೊಟ್ಟು ಕಳಿಸ್ತಿದ್ರು. ದಾನ ಮಾಡೋ ಕೈಗಳಿಗೆ ಇವತ್ತು ದಾಹ ಬಂದ ಆಗಿದೆ. ಅಷ್ಟೊಂದು ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದವರಿಗೆ. ಅವಳು ಕಿರಿಮಗಳು ಕೂಡ ಒಳ್ಳೆ ಸಂಸ್ಕಾರವಂತೇನೆ, ಎಲ್ಲ ರೀತಿಯೂ ಅವಳು ಯಾವಾಗಲೂ ಎಲ್ಲದಕ್ಕೂ ಮುಂದೆ ನಿಂತು ಮಾಡ್ತಾ ಇರ್ತಾಳೆ. ಇನ್ನು ಕೆಲವೊಬ್ರು, ಈ ಮಗಳೇ ಹೀಗೆ, ಇನ್ನು ಕಿರಿಮಗಳು ಇನ್ನು ಕೇಳಬೇಕಾ, ಸುಮ್ಮನಿರ್ರಿ, ಜಾಸ್ತಿ ಹೊಗಳಬೇಡ್ರಿ, ನಿಮಗೇನೋ ಸಹಾಯ ಮಾಡಿದ್ದಾರೆ ಅಂತ ಇಷ್ಟೊಂದೆಲ್ಲ ಹೊಗಳಿಕೆ ಬೇಕಾಗಿಲ್ಲ ಅವರಿಗೆ. ಪರವಾಗಿಲ್ಲ, ನೀವೇನಕ್ಕೆ ಅಷ್ಟೊಂದು ಹುರ್ಕೊಳ್ತಾ ಇದ್ದೀರಾ, ನಿಮಗೆ ಸಹಾಯ ಮಾಡಿಲ್ಲ, ನಿಮಗೆ ಅವರ ಅವಶ್ಯಕತೆ ಇರಲಿಲ್ಲ ಅಂತಂದರೆ ಎಷ್ಟೋ ಜನಕ್ಕೆ ಅನ್ನದಾನ ಕೂಡ ಮಾಡಿದ್ದಾರೆ. ಅಂಥ ಶ್ರೇಷ್ಠವಾದ ವ್ಯಕ್ತಿಗೆ ಇಂಥ ತಲೆ ತಗ್ಗಿಸುವಂಥ ಮಕ್ಕಳನ್ನ ಯಾಕೆ ದೇವರೇ ಕೊಟ್ಟೆ, ಅವಳಂಥ ಮಗಳನ್ನ ಕೊಡದೆ ಹೋಗಿದ್ರು ಆಯ್ತಿತ್ತು, ಆ ದೇವತಾ ಮನುಷ್ಯ ಇವತ್ತು ತುಂಬ ಚೆನ್ನಾಗಿರ್ತಿದ್ನೇನೋ ಅಂತನೋ ಇಷ್ಟು ಮಾತುಗಳನ್ನ ನಾರಾಯಣಗೌಡರು ಆಲಿಸಿ ರಾಮೇಗೌಡರ ಬೆನ್ನಿಗೆ ನಿಂತು ಅವರನ್ನು ಅಪ್ಪಿಕೊಂಡು ಸಮಾಧಾನ ಮಾಡಿ, ಏನೂ ಆಗಲ್ಲ, ತಲೆ ಕೆಡಿಸ್ಕೋಬೇಡಿ, ನಾವೇನೂ ಅಂದ್ಕೊಳ್ಳಲ್ಲ, ಊರವ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ನೀವು ಮಾತಾಡಿದರೆ ಸ್ವಲ್ಪ ಕೆಟ್ಟದಾಗ್ಬೋದೇನೋ, ಬಟ್ ಆದರೆ ನಾವೇ ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮ ಪರಿಸ್ಥಿತಿನೂ, ನಿಮಗೂ ಇದರ ಅನುಭವನೇ ಇರಲಿಲ್ಲ, ಏನು ಮಾಡ್ತೀರಾ, ಎಲ್ಲ ವಿಧಿ ಬರಹ ನಮ್ಮ ಕೈಯಲ್ಲಿ ಏನೈತೆ, ದೇವ್ರು ಆಡಿಸ್ದಂಗೆ ನಾವು ಆಡಬೇಕಷ್ಟೇ. ನೀವು ಆರಾಮಾಗಿರೋದನ್ನ ಕಲೀರಿ, ಸ್ವಲ್ಪ ಸಮಾಧಾನವಾಗಿರಿ, ಯಾರಾದರೂ ಅಲ್ಲಿದ್ದೀರಾ, ಸ್ವಲ್ಪ ಇವರಿಗೆ ನೀರೇನಾದರೂ ತಂದುಕೊಡಿ ಅಂತ ಹೇಳಿ ಮುಂದೆ ಹೋಗಿ ಅವರು ಕೂಡ ಸ್ವಲ್ಪ ಯೋಚನೆ ಮಾಡ್ತಾರೆ. ಏನಾಯಿತು ನನ್ನ ಮಗನ ಬದುಕಿನಲ್ಲಿ, ಯಾವತ್ತೂ ಇನ್ನೊಬ್ಬರಿಗೆ ಮೋಸ ಏನೂ ಮಾಡದೇ ಇರೋ ಅವರು ಕೂಡ, ನಾನು ಕೂಡ ಹಾಗೆ ನಡ್ಕೊಂಡಿದ್ದೀನಿ, ಇನ್ನೊಬ್ರಿಗೆ ಯಾವತ್ತೂ ಮೋಸ ಮಾಡಿಲ್ಲ, ಕೇಡನ್ನು ಬಯಸಿಲ್ಲ, ಆದರೂ ಕೂಡ ನನ್ನ ಮಗನ ಬಾಳಲ್ಲೇ ಈ ರೀತಿ ಆಗಬೇಕಾ, ಯಾಕೆ ದೇವರೇ ಈ ರೀತಿ ಮಾಡಿದೆ, ಯಾವುದನ್ನು ಕೂಡ ನಾನು ಆಗೋದನ್ನೆಲ್ಲ ಒಳ್ಳೆಯದೇ ಅಂದ್ಕೊಂಡು ಬದುಕಿದ್ದೀನಿ, ಬಟ್ ಆದರೆ ಇವತ್ತು ಆಗ್ತಾ ಇರೋದನ್ನ ತಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿದೆ, ಬಟ್ ಹೇಳ್ಕೊಳ್ಳೋಕ್ಕೂ ಕಷ್ಟ ಆಗ್ತಾಯಿದೆ. ನಾನು ಹೇಳ್ಕೊಂಡ್ರೆ ಎಲ್ಲಿ ರಾಮೇಗೌಡರು ಅನುರಾಧ ಅಮ್ಮ ಎಲ್ಲಿ ಕುಸಿದು ಬೀಳ್ತಾರೋ ಅಂತನೋ ಪರಿಸ್ಥಿತಿಗೆ ಬಂದಿದೆ. ಏನೋ ಮಾಡೋಕ್ಕೋಗಿ ಏನೋ ಆಗೋಯ್ತು ಅನ್ನೋ ರೀತಿ ಆಗ್ತಾಯಿದೆ. ನವನೀತ್ಗಂತೂ ಇದನ್ನೆಲ್ಲ ನೋಡ್ತಾ ಇದ್ದರೆ ಅವನಿಗೆ ಕೂಡ ಒಳಗೊಳಗೆ ಒಂಥರ ಕಸಿಬಿಸಿ, ಹಾಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಆಗುತ್ತಾ, ನಾನೇ ಈ ಮದುವೆ ಬೇಡ ಅಂತ ಹೇಳ್ಬಿಡೋಣ ಅಂದ್ಕೊಂಡಿದ್ದೆ, ಬಟ್ ನಾನು ಬೇಡ ಅಂತಂದಿದ್ರೆ ಇಲ್ಲಿ ಇನ್ನೆಷ್ಟು ಪ್ರಾಬ್ಲಮ್ ಆಗ್ತಾಯಿತ್ತು, ಇವಳು ಹೋಗಿರೋದಕ್ಕೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆಯಲ್ಲ ದೇವರೇ, ಯಾಕಪ್ಪ ಇಷ್ಟೊಂದು ವಿಚಿತ್ರವಾಗಿ. ನಿಜವಾಗ್ಲೂ ಅಪ್ಪ ಅಮ್ಮಂಗೆ ಮಕ್ಕಳು ನೋವು ಕೊಟ್ಟರೆ ಇಷ್ಟರ ಮಟ್ಟಿಗೆ ಹೊಡ್ತಾ ಬೀಳುತ್ತೆ, ಅವ್ರು ನಿಂತ ನೆಲನೇ ಕುಸಿದು ಬೀಳ್ತಾರೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು ಅಂತ ಅನ್ಕೋತಾನೆ. ಹಾಗೆ ಅಲ್ಲೇ ಶ್ರುತಿಯ ಸೋದರ ಮಾವ ಅನುರಾಧ, ರಾಮೇಗೌಡರು, ನಾರಾಯಣಗೌಡರು, ಸುಲೋಚನಾ ಮತ್ತು ನವನೀತ್ನ ಇಷ್ಟೋ ಜನನ ಕರೆದು, ಬನ್ನಿ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಅದರ ರೀತಿಯೇ ನಡ್ಕೊಳ್ಳೋರಂತೆ. ರಾಮೇಗೌಡರು, ಏನು ಹೇಳ್ತೀಯವ್ವ, ಎಲ್ಲ ಕತೆ ಮುಗಿದೋಯ್ತು, ನನ್ನ ಮಾನ ಮರ್ಯಾದೆನ ಹರಾಜಾಕಿ ಹೊರಟೋದ್ಲು, ಇನ್ನೇನಿದ್ರು ನಾನು ಈ ಪ್ರಪಂಚದಲ್ಲಿ ಬದುಕಿದ್ರು ಒಂದೇ, ಬದುಕಿಲ್ದೇ ಇದ್ರು ಒಂದೇ, 4 ಜನಕ್ಕೆ ನ್ಯಾಯ ಹೇಳ್ತಿದ್ದ ವ್ಯಕ್ತಿ ಮಗಳೇ ಈ ರೀತಿ ಮಾಡಿದ್ಲಂತೆ ಅಂತಂದರೆ ನಾಳೆ ದಿವಸ ಪಂಚಾಯಿತಿ ಕಟ್ಟೆಯಲ್ಲಿ ನಾನು ನಿಂತ್ಕೊಳ್ಳೋಕ್ಕೂ ಅರ್ಹತೆ ಇಲ್ಲದೆ ಇರೋ ಥರ ಆಗೋಗುತ್ತೆ. ಹಾಗೆ ಊರಲ್ಲಿ ದಾರಿಲಿ ನಡ್ಕೊಂಡು ಹೋಗ್ತಾಯಿದ್ರೆ, ಅಯ್ಯೋ ಇವಳ ಮಗಳೇ ಎಂತೆ ಕಣೋ,
ಓಡೋದವಳು ಅಂತಂತಂದರೆ ಈ ಜೀವ ಇದ್ರೂ ತಾನೇ ಏನು ಹೋದ್ರೂ ತಾನೇ ಏನು, ಹಸೆಮಣೆಯಲ್ಲಿ ಒಂದು ಹುಡುಗನಿಗೆ ಮೋಸ ಮಾಡಿ ಬಿಟ್ಟೊಂಟೋದ್ಲಂತೆ ಅಂತ ಕಣ್ಣಲ್ಲಿ ನೀರಾಗ್ತಾ ಅವ್ರ ಮಾತುಗಳನ್ನ ಮುಂದುವರಿಸ್ತಾರೆ. ಇತ್ತವರ ನೋವು ಎಷ್ಟಿರುತ್ತೆ ಅಂತಂತಂದರೆ ಅದನ್ನು ಆಲಿಸೋಕ್ಕೂ ಕೂಡ ಕೆಲವ್ರಿಗೆ ಶಕ್ತಿ ಇರಲ್ಲ, ಅಷ್ಟು ಅಗಾಧವಾಗಿ ಅವ್ರ ನೋವುಗಳು ತುಂಬಿ ತುಳ್ಕಾಡ್ತಾ ಇರುತ್ತೆ ಈ ಸಿಚುವೇಷನಲ್ಲಿ. ಈ ರೀತಿ ಇರಬೇಕಾದ್ರೆ ಅಳಬೇಡಿ ಭಾವ, ಅಳಬೇಡಿ ಅಣ್ಣ, ಈ ರೀತಿ ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಇದಕ್ಕೆ ಪರಿಹಾರನ ಹೇಳ್ತಾ ಇದ್ದೀನಿ, ಶ್ರುತಿನೂ ಕರೀರಿ ಅಂತ ಹೇಳಿ ಶ್ರುತಿನೂ ಕರೆಸಿ, ನೋಡಮ್ಮ ಶ್ರುತಿ, ನಿಮ್ಮ ಅಕ್ಕ ಮಾಡಿರೋ ಅವಮಾನ ಸಾಕು, ನೀನಾದರೂ ನಮ್ಮ ಮಾತನ್ನ ಕೇಳ್ತೀಯಾ, ನನಗೆ ಪ್ರಾಮಿಸ್ ಮಾಡು ಅಂತ ಹೇಳ್ತಾ ಅವ್ರ ಸೋದರದತ್ತೆ ಕೇಳ್ತಾರೆ. ಆಗ ಶ್ರುತಿ ಹಿಂದೆ ಮುಂದೆ ಯಾವುದನ್ನು ಯೋಚನೆ ಮಾಡದೆ ಅವರ ಸೋದರದತ್ತೆ ಕೈ ಮೇಲೆ ತನ್ನ ಕೈಯನ್ನಿಟ್ಟು ನೀವೇನೇ ಹೇಳಿದ್ರು ಕೇಳ್ತೀನಿ ಅಂತ ಅವಳು ಕೂಡ ಅಳ್ತಾನೆ ಹೇಳ್ತಾ ಇರ್ತಾಳೆ. ಯಾಕಂದರೆ ಯಾವುದೇ ಸಿಚುವೇಶನ್ನ ನಿಭಾಯಿಸೋದು ಇದನ್ನು ಬಹಳ ಕಷ್ಟ. ದಿಢೀರಾಗಿ ಸಿಡಿಲು ಬಂದು ಎದೆಗೆ ಬೆಳೆದ್ರೆ ಯಾವ ರೀತಿ ಆಗುತ್ತೋ ಮನುಷ್ಯನಿಗೆ ಆ ರೀತಿ ಅನುಭವ ಆಗಿರುತ್ತದೆ ಅವರಿಗೆ. ಹಾಗಾಗಿ ಶ್ರುತಿ ಕೈ ಇಟ್ಟಿದ ತಕ್ಷಣ ಅವ್ರ ಸೋದರದತ್ತೆ ಹೇಳ್ತಾರೆ, ನೋಡಿ ಅಣ್ಣ, ಅದಕ್ಕೆ ನೀವು ಶ್ರುತಿನ ನವನೀತ್ಗೆ ಕೊಟ್ಟು ಮದುವೆ ಮಾಡಿ. ನವನೀತ್ ಮತ್ತು ನಾರಾಯಣಗೌಡರು ಸುಲೋಚನ ಅಮ್ಮ ನೀವೇನು ಹೇಳ್ತೀರಾ? ಈ ಸಿಚುವೇಷನಲ್ಲಿ ಶ್ರುತಿ ಕೂಡ ತುಂಬ ಒಳ್ಳೆ ಹುಡುಗಿನೇ, ಶ್ರುತಿ ಯಾವುದಕ್ಕೂ ಕಮ್ಮಿ ಇಲ್ಲ ಶಾಲಿನಿಗಿಂತ. ಬಟ್ ಅವಳು ಮಾಡಿದ ತಪ್ಪನ್ನ ಇವಳು ಯಾವತ್ತೂ ಮಾಡಲ್ಲ. ಇವಳ ಮೇಲೆ ನಮಗೆ ಅಗಾಧವಾದ ನಂಬಿಕೆ ಇದೆ, ಅವಳ ಮೇಲೂ ಇತ್ತು, ಬಟ್ ಅದನ್ನು ಕಳ್ಕೊಂಡ್ಬಿಟ್ಲು. ಏನಂತೀರಾ ಅದಕ್ಕೆ ಅನುರಾಧ? ನಾನೇನವ ಹೇಳಿ, ನನಗೆ ಏನೂ ಮಾಡೋ ಪರಿಸ್ಥಿತಿನೇ ಇಲ್ಲ. ನನ್ನ ನೋವು ಯಾರಿಗೂ ಬರಬಾರ್ದು, ಯಾವ ಮಕ್ಕಳು ಕೂಡ ಈ ರೀತಿ ಮಾಡಬಾರ್ದು ಅಂತ ಅಳ್ತಾ ಹೇಳ್ತಾ ಇರ್ತಾಳೆ ಅನುರಾಧ. ಆಗ ಸುಲೋಚನ ಮತ್ತು ನಾರಾಯಣಗೌಡರು ಸ್ವಲ್ಪ ಸೈಡಿಗೆ ಹೋಗಿ ಯೋಚನೆ ಮಾಡಿ, ಇಂಥ ಒಳ್ಳೆ ಹುಡುಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದು ಇಷ್ಟನೇ, ಅವಳು ಕೂಡ ತುಂಬ ಒಳ್ಳೆ ಹುಡುಗಿ ಅಲ್ವಾ ಅಂತ ಹೇಳ್ತಾರೆ. ಹಾಗೆ ನವನೀತ್ನ ಕೇಳ್ತಾರೆ, ನವನೀತ್ ನೀನೇನಂತೀಯೋ ಅಂತ. ನವನೀತ್, ನಿಮ್ಗಳ ಕಷ್ಟಕ್ಕಿಂತ ನಂದೇನೂ ಇಲ್ಲ, ನೀವು ಪಡ್ತಿರೋ ಕಷ್ಟದ ಮುಂದೆ ಇದೆಲ್ಲ ಯಾವ ಲೆಕ್ಕ, ನನಗೆ ನೀವೇನು ಹೇಳ್ತೀರಾ ಹಾಗೆ ಕೇಳ್ತೀನಿ ಅಂತ ನವನೀತ್ ಕೂಡ ಒಪ್ಕೊಳ್ತಾನೆ. ಅನುರಾಧ ಮತ್ತು ರಾಮೇಗೌಡರು ಶ್ರುತಿ ಕೈ ಹಿಡ್ಕೊಂಡು, ನೀನು ನನ್ನ ಮಗಳಲ್ಲ, ನನ್ನ ತಾಯಿ ಆದ ಇವತ್ತು ನನ್ನ ಮಾನ ಮರ್ಯಾದೆನ ಉಳಿಸೋಕೆ ಮುಂದಾಗಿ ನಿಂತ್ಕೊಂಡೆ, ನಿನಗೆ ಥ್ಯಾಂಕ್ಸ್ ಎಷ್ಟು ಹೇಳಿದ್ರು ಸಾಲದು ಕಣವ ಅಂತ ಅವಳ ಕೈನ 2 ಕೈನೂ ಬಿಗಿಯಾಗಿ ಹಿಡ್ಕೊಂಡು ಶ್ರುತಿ ಜೊತೆ ಮಾತನಾಡ್ತಾ ಇರ್ತಾರೆ. ಮಾತನಾಡ್ಬೇಕಾದ್ರೆ ಶ್ರುತಿ ಅಮ್ಮನ್ನ ಅಪ್ಕೊಂಡು, ಸಾರಿ ಅಮ್ಮ, ನನಗೆ ಗೊತ್ತಾಗಲೇ ಇಲ್ಲ ಅಕ್ಕ ಹೋಗಿದ್ದು ಅಂತ ಹೇಳ್ತಾಳೆ. ಅನುರಾಧ, ಬಿಡು, ಇವತ್ತಿಗೆ ಅವಳು ನಮ್ಮ ಪಾಲಿಗೆ ಸತ್ತೋದ್ಲು ಅಂತ ಹೇಳಿ ಅದೇ ಚೌಟ್ರಿಯಲ್ಲಿ ಹೋಗಿ ಇಬ್ಬರು ತಲೆ ಮೇಲೆ ನೀರು ಸುರ್ಕೋತಾರೆ. ಅನುರಾಧ ಮತ್ತು ರಾಮೇಗೌಡರು ಇಬ್ಬರು ತಲೆ ಮೇಲೆ ನೀರು ಸುರಿದು, ನನ್ನ ಪಾಲಿಗೆ ನನ್ನ ಹಿರಿ ಮಗಳು ಸತ್ತೋದ್ಲು, ನನಗಿರೋಳೆ ಒಬ್ಬಳು ಮಗಳು ಅಂತ ಹೇಳಿ ಶ್ರುತಿನ ನವನೀತ್ಗೆ ಧಾರೆ ಏರ್ಕೊಡಲು ರೆಡಿ ಆಗ್ತಾರೆ. ಭಾರವಾದ ಮನಸ್ಸಿಂದನೇ ಅವರು ಕೂಡ ಎಲ್ಲವನ್ನು ಮಾಡಲು ಶುರು ಮಾಡ್ತಾರೆ. ಹಾಗೆ ಶಾಲಿನಿಗೆ ಕಟ್ಟಬೇಕಿದ್ದ ಕಂಕಣದ ಶಾಸ್ತ್ರವನ್ನು ಶ್ರುತಿಯ ಮೂಲಕ ಶ್ರುತಿಗೆ ಎಲ್ಲವನ್ನು ಮಾಡಿಸಿ ಮಿಕ್ಕೆಲ್ಲ ಶಾಸ್ತ್ರಗಳನ್ನು ನವನೀತ್ಗೆ ಧಾರೆ ಎರೆಯಲು ರಾಮೇಗೌಡರು ಮತ್ತು ಅನುರಾಧ ಸಿದ್ಧವಾಗ್ತಾರೆ. ಇತ್ತ ಜನರು ಕೂಡ ಅಷ್ಟೊಂದೆಲ್ಲ ಮಾತಾಡ್ತಿದ್ದವರು ಸ್ವಲ್ಪ ಬಾಯಿ ಮುಚ್ಚಿ ಅದೇ ಮಂಟಪದಲ್ಲಿ ಅದೇ ಮುಹೂರ್ತದಲ್ಲಿ ನವನೀತ್ ಮತ್ತು ಶ್ರುತಿಯ ಮದುವೆ ನಡೆಯುತ್ತಿರುತ್ತದೆ. ಆದರೆ ಖುಷಿಗಿಂತ ಸ್ವಲ್ಪ ಸಮಾಧಾನ, ಸ್ವಲ್ಪ ಅವಮಾನ ಎಲ್ಲವೂ ತುಂಬಿ ತುಳುಕಾಡ್ತಾ ಇರುತ್ತದೆ. ಇದೆಲ್ಲದರ ನಡುವೆ ಶ್ರುತಿ ಮತ್ತು ನವನೀತ್ನ ಮದುವೆ ನಡೆಯುತ್ತದೆ. ಹಾಗೆ ಮದುವೆ ನಡೆಯುತ್ತಿರುವ ಸಂದರ್ಭದಲ್ಲಿ ತಾಳಿ ಕಟ್ಟುವ ಸಂದರ್ಭಕ್ಕೆ ನವನೀತ್ ಕೇಳ್ತಾನೆ ಶ್ರುತಿನ, ನನ್ನ ಮದುವೆ ಆದರೆ ನೀವು ಚೆನ್ನಾಗಿರ್ತೀರಾ, ನನ್ನನ್ನು ಮದುವೆ ಆಗ್ತೀರಾ ನೀವು ಅಂತ ಕೇಳ್ತಾರೆ. ಶ್ರುತಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ನನ್ನ ಅಪ್ಪ ಅಮ್ಮನ ನಿರ್ಧಾರನೇ ನನ್ನ ನಿರ್ಧಾರ, ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ತೀನಿ, ಅವ್ರು ಪಾಳ್ಬಾವಿಗೆ ತಳ್ಳಿದ್ರೂ ಕೂಡ ನಾನು ಬೀಳೋಕೆ ರೆಡಿ, ಅವ್ರು ವಿಷ ಕೊಟ್ಟರು ಕುಡಿಯೋಕೆ ರೆಡಿ, ಅಂಥದ್ರಲ್ಲಿ ನಿಮ್ಮಂಥ ಮದುವೆ ಆಗುವಂತಂದರೆ ಬೇಡ ಅನ್ನಲ್ಲ, ನೀವು ನಿಮ್ಮ ಪಾಡಿಗೆ ಶಾಸ್ತ್ರಗಳನ್ನು ಮುಂದುವರಿಸಿ ಅಂತ ಅವಳ ಕಣ್ಣಂಚಲ್ಲಿ ನೀರುಗಳು ಜಿನುಗ್ತಾನೆ ಇರುತ್ತೆ ಪ್ರತಿ ಕ್ಷಣವೂ. ಯಾಕಂದರೆ ಯಾವುದೋ ಅಸಹಜವಾಗಿ ಬಂದಂತಹ ಘಟನೆಗಳು ಅವಳ ಜೀವನದಲ್ಲಿ ಏನೇನೋ ನಡೀತಾ ಇದೆ, ಅವಳಿಗೆ ಅರ್ಥ ಆಗದೇ ಇರೋ ರೀತಿ ಏನೇನೋ ಆಗ್ತಾ ಇದೆ, ಹೆಂಗೆ ಅದನ್ನೆಲ್ಲ ಅರಗಿಸ್ಕೊಳ್ಳೋದು ಅನ್ನೋ ರೀತಿ ನಡೀತಾ ಇರುತ್ತೆ. ಅದಕ್ಕೋಸ್ಕರ ಅವಳು ಏನೂ ಮಾತಾಡದೆ ನವನೀತ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಂತರ ಎಲ್ಲರೂ ಕೂಡ ಹಿರಿಯವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡು ಅಲ್ಲಿದ್ದಂಥ ಜನರು ಮಾತಾಡುವ ಮಾತಿಗೆ ಕಿವಿ ಕೊಡದೆ ಅನುರಾಧ ಮತ್ತು ರಾಮೇಗೌಡರು ಸ್ವಲ್ಪ ನಿರಾಳದಿಂದ ಅವರನ್ನು ಬೀಳ್ಕೊಡುಗೆಗೆ ಸಿದ್ಧರಾಗ್ತಾರೆ. ಆದರೆ ಬೀಳ್ಕೊಡುವ ಸಂದರ್ಭ ಕೂಡ ಎಷ್ಟೇ ನಿರಾಳ ಮನಸ್ಸನ್ನು ಮಾಡ್ಕೋಬೇಕು ಅಂತಂದರೂ ಅವರು ಭಾರವಾದ ಮನಸ್ಸಿಂದನೇ ಅಳ್ತಾನೆ ಶ್ರುತಿನ ಅವ್ರ ಮನೆಯಿಂದ ಚೌಟ್ರಿಯಿಂದ ಬೀಳ್ಕೊಡುಗೆಗೆ ಕೊಡ್ತಾ ಇರ್ತಾರೆ. ಇತ್ತ ಶ್ರುತಿನ ಬೀಳ್ಕೊಡುಗೆ ಕೊಟ್ಟು ಮನೆಗೆ ವಾಪಸ್ ಬಂದಾಗ ಆ ಮನೆಯಲ್ಲಿ ರಾಮೇಗೌಡರು ಎಲ್ಲ ನೆಂಟರೆಲ್ಲರೂ ಹೊರಟೋಗ್ತಾರೆ. ರಾಮೇಗೌಡರು ಅನುರಾಧ ಇಬ್ಬರು ಒಂದೊಂದು ದಿಕ್ಕಲ್ಲಿ ಕೂತು ಅಳ್ತಾ ಇರ್ತಾರೆ. ಅಳುವಿಗೆ ಪಾರವೇ ಇಲ್ಲದಂತೆ ಅಳುತ್ತಾ ಇರುತ್ತಾರೆ. ದೇವರ ಮುಂದೆ ಹೋಗಿ ಅನುರಾಧ ತಲೆಯನ್ನು ಚಚ್ಚಿಕೊಂಡು, ಯಾಕೆ
ದೇವರೇ ಇಷ್ಟೊಂದು ಮೋಸ ಮಾಡಿದೆ, ನನ್ನ ಮಗಳಿಗೆ ಯಾವುದೇ ರೀತಿ ಕೆಟ್ಟದ್ದಾಗಬಾರ್ದು, ಅವಳಿಗೆ ಆಗೋದೆಲ್ಲ ಒಳ್ಳೆಯದೇ ಆಗಲಿ ಅಂತ ಅವಳನ್ನು ಕೂಡ ಒಪ್ಪಿಸಿ ಸಂಬಂಧಕ್ಕೆ ಮದುವೆ ಮಾಡಿಕೊಟ್ರೆ ಇವತ್ತು 4 ಜನದ ಮುಂದೆ ನನ್ನ ಮತ್ತು ನನ್ನ ಗಂಡನ ಮರ್ಯಾದೆ ನಾವು ಬೀದಿಲಿ ಮುಖ ಎತ್ಕೊಂಡು ತಿರ್ಗಾಡೋಕ್ಕಿಲ್ದಾಗೆ ಮಾಡಿಬಿಟ್ಲಲ್ಲ ದೇವರೇ. ಎಲ್ಲಿ ಕೂತಿದ್ದೀಯಪ್ಪ, ಕಣ್ಣು ಮುಚ್ಚಿ ನಮ್ಮ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಪ್ಪ. ಇಷ್ಟೊಂದು ಹೊಟ್ಟೆ ಉರ್ಸ್ಬೇಡಕ್ಕನಪ್ಪ. ಮಾನ ಮರ್ಯಾದೆನೇ ಬದುಕುವಂಥ ಬಾಳ್ದವ್ರಿಗೆ ಇವತ್ತು ಮಾನ ಮರ್ಯಾದೆನ ತೆಗೆದು ಹೊಟ್ಟೋದ್ಲಲ್ಲ, ಹೇಗಪ್ಪ ಬದುಕಲಿ ನಾನು ದೇವರೇ ಅಂತ ಕೈ ಮುಗಿಯುತ್ತಾ ದೇವರಲ್ಲಿ ಕೂತಿರ್ತಾಳೆ ರಾಮೇಗೌಡರು. ದೇವ್ರಿದ್ದಿದ್ದರೆ ಇವತ್ತು ಈ ರೀತಿ ಮಾಡ್ತಾ ಇರಲಿಲ್ಲ ಬಿಡು. ದೇವ್ರಿದ್ದಿದ್ದರೆ ನನ್ನ ಮಗಳು ಎಲ್ಲೂ ಹೋಗ್ತಾನೂ ಇರಲಿಲ್ಲ, ಹಾಗೆ ಅವಳು ಮದುವೆ ಮಾಡ್ತಾಯಿದ್ರು. ಇವತ್ತು ಮಾನ ಮರ್ಯಾದೆ ಹರಾಜಾಗ್ತಾ ಇರಲಿಲ್ಲ ನಮ್ಮದು ಬೀದಿಲಿ. ಆ ದೇವರಿಗೆ ನಾವು ಬೇಕಾಗಿಲ್ಲ ನಮ್ಮ ಮಾನ ಮರ್ಯಾದೆ ಹರಾಜಾಗಿ ನಾವು ಬೀದಿಗೆ ಬೀಳೋದು, ಬೀದಿ ಪಾಲಾಗೋದೇ ಬೇಕಾಗಿತ್ತು. ಇವಾಗ ಬಂದು ದೇವ್ರ ಮುಂದೆ ಬೇಡ್ಕೊಂಡ್ರೆ ಏನು ಪ್ರಯೋಜನ? ಎಷ್ಟು ಬೇಡ್ಕೊಂಡ್ರು ಅವನು ಕಲ್ಲಾಗ್ಬಿಟ್ಟಿದ್ದಾನೆ ನಮ್ಮ ವಿಷಯದಲ್ಲಿ. ಯಾವುದೇ ರೀತಿ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲೂ ಇಲ್ಲ. ದೇವರು ಕೇಳೋ ಹಾಗಿದ್ದರೆ ಇವತ್ತು ಈ ಪರಿಸ್ಥಿತಿಯಲ್ಲಿ ನಾನು ನೀನು ಇರ್ತಾನೆ ಇರಲಿಲ್ಲ. ಈ ಮನೆ ಜಗಮಗಿಸ್ಬೇಕಾಗಿದ್ದ ಮನೆ ಸೂತುಗದ ರೀತಿ ಇರ್ತಿರಲಿಲ್ಲ. ನನ್ನ ಪ್ರೀತಿಯ ಮಗಳನ್ನು ಇವತ್ತು ಅನಿರೀಕ್ಷಿತವಾಗಿ ದಾರೆ ಏರ್ಕೊಡ್ತೀನಿ ಅಂತ ಇರಲಿಲ್ಲ. ಅವಳೇನೋ ನಮ್ಮ ಪಾಲಿಗೆ ಸತ್ತೋದ್ಲು. ನಿಜವಾಗ್ಲೂ ಅವಳು ಮಾಡಿದ ಗನಂದಾರಿ ಕೆಲಸಕ್ಕೆ ನಾವು ಬದುಕಿದ್ದೀವ ಇನ್ನೂ ಅನಿಸುತ್ತೆ. ಅನುರಾಧ ಹಾಗೆಲ್ಲ ಮಾತಾಡಬೇಡಿ, ಭಗವಂತ ಕಾಯ್ತಾನೆ, ಆಗೋದೆಲ್ಲ ಒಳ್ಳೆಯದಕ್ಕೆ. ರಾಮೇಗೌಡರು ಏನು ಒಳ್ಳೇದಾಯಿತು, ಹಾಗಿದ್ದೆಲ್ಲ ಕೆಟ್ಟದ್ದೇ ಅಲ್ವಾ? ಇಂಥ ಪರಿಸ್ಥಿತಿ ಒಳ್ಳೆಯದಾ? ನಿನಗೆ ಹೇಗೆ ಹಂಗೆ ಅನ್ನಿಸ್ತಾ ಇದೆ? ನಿನಗೆ ಹೇಗೆ ಇನ್ನೂ ಈ ದೇವ್ರ ಮೇಲೆ ನಂಬಿಕೆ ಇದೆ? ನನಗಂತೂ ಇಲ್ಲ. ಈ ದೇವ್ರ ಮೇಲೆ ನಂಬಿಕೆ ಹೊರಟೋಗಿ ನನ್ನ ಜೀವನನೇ ಸತ್ತೋಗಿ ಸರ್ವನಾಶ ಆದಾಗ ಆಗಿದೆ. ಅಂಥದ್ರಲ್ಲಿ ನಾನು ಹೊರಗಡೆ ಹೋದರೆ 4 ಜನ ನಮಸ್ತೆ ಕನ್ನಡ ರಾಮೇಗೌಡ್ರೆ, ನಮಸ್ಕಾರ ರಾಮೇಗೌಡ್ರೆ, ಹೆಂಗಸರು ಕೂಡ ನಮಸ್ಕಾರ ಅಣ್ಣ ಅಂತ ಪ್ರೀತಿಯಿಂದ ಗೌರವದಿಂದ ಕರಿತಾಯಿದ್ರು. ಬಟ್ ಇನ್ಮೇಲೇನಾದರೂ ನಾನು ಹೊರಗಡೆ ಹೋದರೆ ಬಂದ ನೋಡು ಹಿರಿ ಮಗಳು ಓಡೋದ್ಲು, ಇವಾಗ ಬಂದವ್ನು ನೋಡು ಇವನು, ಇಲ್ಲಿ ನೋಡಿ ಇಲ್ಲಿ ಯಾರಾದರೂ ನ್ಯಾಯಕ್ಕೆ ಅಂತ ಕರೆದ್ರೆ ನಾನು ಎಲ್ರಿಗೂ ಸಮನಾದ ನ್ಯಾಯನ ಹೇಳಿ ಬರ್ತಿದ್ದೆ. ಬಟ್ ಇನ್ನೇನಾದರೂ ಹೋದರೆ ಅಯ್ಯೋ ಇವನ ಮಗಳೇ ಓಡೋಗೋಳೆ, ಬಂದವನು ಇವನೇನು ನ್ಯಾಯ ಹೇಳ್ತಾನೆ, ಇವನಿಗೇನು ನ್ಯಾಯ ಹೇಳೋಕೆ ಬರುತ್ತೆ, ಮನೇಲಿರೋ ಮಗಳಿಗೆ ನೆಟ್ಟಗೆ ಬುದ್ಧಿ ಕಲ್ಸಕ್ಕೆ ಬಂದಿಲ್ಲ, ಇಲ್ಲೇನು ಬಂದು ಜನಗಳಿಗೆ ನ್ಯಾಯ ಹೇಳಿ ಬುದ್ಧಿ ಮಾತು ಹೇಳ್ತಾನೆ ಇವನ ಮಾತನ್ನು ಯಾರು ಕೇಳ್ತಾರೆ? ಅವ್ರ ಮಕ್ಕಳೇ ಕೇಳಿಲ್ಲ ಅಂತಂದರೆ ಕಂಡವ್ರ ಮಕ್ಕಳು ಕೇಳ್ತಾರೆ ಅಂತ ಯಾವ ನಂಬಿಕೆ ಬಂದು ಹೇಳ್ತಾ ಇದ್ದಾನೆ ಅನ್ನೋ ಸಾವಿರಾರು ಮಾತುಗಳು. ಹಾಗೆ ಇವಳು ಮಾಡಿದ ಅಪಾರವಾದ ನೋವಿದೆಯಲ್ಲ, ಇದು ಚುಚ್ಕೊಂಡು ಸತ್ತೋಗ್ಬೇಕು ಅಂತ ಅನ್ನಿಸ್ತಿದೆ. ಅನುರಾಧ ಬಿಡ್ತು ಅನ್ನಿ, ಹಾಗೆಲ್ಲ ಮಾತಾಡಬೇಡಿ ನೀವು. ದಯವಿಟ್ಟು ನೀವು ಸ್ವಲ್ಪ ಆರಾಮಾಗಿರಿ. ದೇವರು ಭಗವಂತ ಏನಾದ್ರು ಒಂದು ದಾರಿ ತೋರಿಸ್ತಾನೆ. ಇತ್ತ ಶ್ರುತಿ ಹೀಗೆ ಗ್ರ್ಯಾಂಡ್ ವೆಲ್ಕಮ್ ಅಂದರೆ ವೆಲ್ಕಮ್ಗೆ ಮೊದಲೇ ಎಲ್ಲ ಅರೇಂಜ್ ಮಾಡಿರೋದ್ರಿಂದ ಶ್ರುತಿಗೆ ನವನೀತ್ ಮನೆಯಲ್ಲಿ ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತದೆ. ಆದರೂ ಶ್ರುತಿಯ ಮನಸ್ಸು ಅಪ್ಪ ಅಮ್ಮನ ಹತ್ರ ತವಕಿಸುತ್ತದೆ. ಏನು ಮಾಡ್ತಾ ಇದ್ದಾರೋ, ನನ್ನ ಅಕ್ಕ ಬೇರೆ ಹೀಗೆ ಮಾಡಿದ್ಲು, ಯಾವತ್ತೂ ಅವಳು ಈ ರೀತಿ ನಡ್ಕೊಳ್ಳೇ ಇಲ್ಲ. ನಮಗೆ ಅನುಮಾನ ಕೂಡ ಬರಲಿಲ್ಲ. ಆದರೆ ಸಡನ್ನಾಗಿ ಯಾಕೆ ಈ ರೀತಿ ಮಾಡಿದ್ಲು ಅಂತ ಯೋಚನೆ ಆಗ್ತಾಯಿದೆ. ಹಾಗೆ ಅಪ್ಪ ಅಮ್ಮ ಮನೆಯಲ್ಲಿ ಇಬ್ಬರೇ ಇರ್ತಾರೆ, ಏನು ಮಾಡ್ತಾ ಇದ್ದಾರೋ, ಏನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನಪ್ಪ ಮಾಡಲಿ ಭಗವಂತ ಅಂತ ತುಂಬ ಆಲೋಚಿಸ್ತಾ ನವನೀತ್ ಮನೆಯ ದೇವ್ರ ದೀಪನ ಹಚ್ಚಿ ಕೈ ಮುಗಿದು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇರ್ತಾಳೆ. ನನ್ನ ಅಪ್ಪ ಅಮ್ಮ